ಅದು ಬಡವರ ಪಾಲಿನ ಸಂಜೀವಿನಿ ಅಂತ ಕರೆಸಿಕೊಳ್ಳುವ ದೊಡ್ಡ ಆಸ್ಪತ್ರೆ. ಆದರೆ ಆ ಆಸ್ಪತ್ರೆಯಲ್ಲಿ ವೀಲ್ ಚೇರ್ಗೂ ಗತಿ ಇಲ್ಲ. ಮತ್ತೊಂದು ಆಸ್ಪತ್ರೆಯಲ್ಲಿ ರೋಗಿಗಳು ಸಾಯ್ತಿದ್ರು, ಚಿಕಿತ್ಸೆ ಕೊಡಲು ವೈದ್ಯರೇ ಇಲ್ಲ. ಕೇಳಿದ್ರೂ ಕೊಡ್ಲಿಲ್ಲ, ಹುಡುಕಾಡಿದ್ರೂ ವೀಲ್ ಚೇರ್ ಸಿಗ್ಲಿಲ್ಲ. ಕೊನೆಗೆ ವಿಧಿ ಇಲ್ಲದೆ ವೃದ್ಧೆಯನ್ನ ಪ್ಲಾಸ್ಟಿಕ್ ಚೇರ್ನಲ್ಲಿ ಹೊತ್ತು ಸಾಕ್ತಿದ್ದಾರೆ. ಅಷ್ಟಕ್ಕೂ ಇದು ಸಿಎಂ ತವರಿನಲ್ಲಿ ಶತಮಾನ ಪೂರೈಸಿರುವ ಆಸ್ಪತ್ರೆ ದುಸ್ಥಿತಿ ಇದು. ಹೌದು, ಮೈಸೂರಿನ ಕೆಆರ್ ಆಸ್ಪತ್ರೆಗೆ 4 ಜಿಲ್ಲೆಗಳ ಜನ ಬರ್ತಾರೆ. ಬಡವರ ಪಾಲಿನ ಸಂಜೀವಿನಿ ಅಂತಿರೋ ಆಸ್ಪತ್ರೆಗೆ ಸರ್ಕಾರ 100 ಕೋಟಿ ಅನುದಾನ ನೀಡಿದೆ. ಆದರೆ ಇಂತಹ ಆಸ್ಪತ್ರೆಯಲ್ಲಿ ವೀಲ್ ಚೇರ್ಗೂ ಪರದಾಡಬೇಕು. ಆಗಿದ್ದೇನೆಂದ್ರೆ ಬಿಪಿ ಶುಗರ್ ಸಮಸ್ಯೆಯಿಂದ ಬಳಲ್ತಿದ್ದ ಮೈಸೂರಿನ ವೃದ್ಧೆ ಸುಮತಿ ಅವರನ್ನ ಮನೆಯವರು ಆಸ್ಪತ್ರೆಗೆ ಕರೆತಂದಿದ್ರು. ಆದರೆ ವೀಲ್ ಚೇರ್ ಇಲ್ಲದ ಅವರನ್ನ ಪ್ಲಾಸ್ಟಿಕ್ ಚೇರ್ನಲ್ಲಿ ಕರೆದೊಯ್ಯಬೇಕಾಯಿತು. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡ್ತಿದ್ದಂತೆ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಆಸ್ಪತ್ರೆಗೆ ಆಗಮಿಸಿದ್ರು. ಈ ವೇಳೆ ಅವರಿಗೆ ಅಧ್ವಾನಗಳ ದರ್ಶನವಾಯಿತು. ಲಿಫ್ಟ್ ಕೆಟ್ಟಿತ್ತು, ವೀಲ್ ಚೇರ್ ಸ್ಟ್ರೆಚರ್ಗಳನ್ನ ರೂಮ್ನಲ್ಲಿ ಗುಡ್ಡೆ ಹಾಕಿದ್ರು. ಶಾಸಕರು ಡೀನ್ ಬಂದು ನಿಂತರೂ ಬೀಗ ಸಿಗದೆ ಕಲ್ಲಿನಿಂದ ಒಡೆದು ಮುರಿಬೇಕಾಯಿತು. ಈ ವೇಳೆ ಅಧಿಕಾರಿ ಸಿಬ್ಬಂದಿ ನಡುವೆ ಕೆಸರೆರಚಾಟ ನಡೆಯಿತು. ಯಾರು ನನ್ನ ಮಾತು ಕೇಳಲ್ಲ ಅಂತ ಮೇಲ್ವಿಚಾರಕಿ ಶೋಭಾ ರಾಜೀನಾಮೆ ಬೆದರಿಕೆ ಹಾಕಿದ್ರು. ಸರ್, ಮೊನ್ನೆ ಸೆಕ್ಯೂರಿಟಿಗಳನ್ನ ಯಾರು ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಲೆಟರ್ ಕೊಟ್ಟಿದ್ದಕ್ಕೆ RTI ಕಾರ್ಯಕರ್ತರು 28 ಜನ ಬಂದಿದ್ದಾರೆ ಸರ್. ಬಂದ್ಬಿಟ್ಟು ನಾನು ಫುಲ್ ಪ್ರೆಷರು. ನಾನು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ, ನೀವು ಬಂದರೆ ನಾನು ಇವಾಗ ನಿಮ್ಮ ಮೇಲೇನೆ ಲೆಟರ್ ಕೊಡ್ತೀನಿ, ನಮ್ಮ ಅಡ್ಮಿನಿಸ್ಟ್ರೇಷನ್ಗೆ ಪ್ರಾಬ್ಲಮ್ ಮಾಡ್ತಿದ್ದೀರಾ ಅಂತ ನಾನು ನಿಮಗೆ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಹೊರಗಿರೋದು. ಅವ್ಯವಸ್ಥೆ ನೋಡಿದ ಶಾಸಕರು ಕೊನೆಗೆ ಎಲ್ರಿಗೂ ಕ್ಲೀನ್ ಚಿಟ್ ಕೊಟ್ರು. ಕೆಳ ಹಂತದ ಸಿಬ್ಬಂದಿ ತೆಪ್ಪಗಾದ್ರು. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನನಗೆ ಯಾವುದೇ ಥರವಾದ್ದೂ ಅಸಮಾಧಾನ ಇಲ್ಲ. ಯಾರು ಆಯಾ ಮತ್ತು ವಾರ್ಡ್ಮ್ಯಾನ್ಗಳು ಮತ್ತು ಸೆಕ್ಯೂರಿಟಿ ಅವರು ಇವರಿಗೆ ಪೂರಕವಾಗಿ ಸ್ಪಂದಿಸ್ತಾ ಇಲ್ಲ ಅಂತ ನನಗನ್ನಿಸ್ತೈತೆ ಇಲ್ಲಿಗೆ ಬಂದು ನೋಡಿದ ನಂತರ. ಚೀಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಕೆಆರ್ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಇಲ್ಲ. ಆದರೆ ದಾವಣಗೆರೆ ಜಿಲ್ಲೆ ನ್ಯಾಮತಿಯ ಚೀಲೂರು ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳು ನರಳಾಡ್ತಿದ್ರೂ ಕೇಳೋರಿಲ್ಲ. ಸುತ್ತಲಿನ 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇದೊಂದೇ ಆಸ್ಪತ್ರೆಯಾಗಿದ್ದು ನಿತ್ಯ ನೂರಾರು ರೋಗಿಗಳು ಬರ್ತಾರೆ. ಆದ್ರಿಲ್ಲಿ ವೈದ್ಯರಿಲ್ಲ, ಸಿಬ್ಬಂದಿಗಳು ರೋಗಿಗಳತ್ತ ತಲೆ ಕೆಡಿಸಿಕೊಳ್ಳಲ್ಲ. ದಾವಣಗೆರೆಯಿಂದ ಬಸವರಾಜ್ ಜೊತೆ ದಿಲೀಪ್, ಟಿವಿ9 ಮೈಸೂರು.